ನಮಸ್ಕಾರ ಮಗ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇನ್ನು IPL 2025 ಇದೀಗ ಸಸ್ಪೆಂಡ್ ಆಗಿದೆ. ಬಟ್ ಎಲ್ಲ ಮುಂದಿನ ಪಂದ್ಯಗಳು ಕೂಡ ಇದೀಗ ಸಸ್ಪೆಂಡ್ ಆಗಿದೆ ಅಂತ ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಈ ಒಂದು ಆರ್ಡರ್ ಆಗಿದೆ. ಬಟ್ ನಿನ್ನೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ಕೂಡ ನೋಡ್ಬೋದು. ಅಂದರೆ ಫ್ಲಡ್ ಲೈಟ್ ನಿಂದ ಅಂದರೆ ಬ್ಯಾಡ್ ಲೈಟ್ ನಿಂದ ಈ ಒಂದು ಪಂದ್ಯವನ್ನ ಇಲ್ಲಿ ಸ್ಥಗಿತಗೊಳಿಸಲಾಗಿದೆ ಅಂತ ಕೂಡ ಮಾಹಿತಿ ಬಂದಿತ್ತು. ಅಂದರೆ ಅದು ಬೇಕು ಅಂತಲೇ ಈ ಒಂದು ಪಂದ್ಯ ಇಲ್ಲಿ ಆಗಿತ್ತು. ಹೀಗಾಗಿ ಇಲ್ಲಿ ನಿನ್ನೆನಪ್ಪ ಅಂದರೆ ಪಾಕಿಸ್ತಾನ ದಾಳಿ ಮಾಡಿದ್ದಕ್ಕಾಗಿ ಹೀಗಾಗಿ ಈ ಒಂದು IPL ಮುಂದಿನ ಎಲ್ಲ ಪಂದ್ಯಗಳು ಕೂಡ ಇಲ್ಲಿ ಸಸ್ಪೆಂಡ್ ಆಗ್ತಾ ಇದೆ. ಬಟ್ ಒಂದು RCB ಲಕ್ನೋ ವಿರುದ್ಧ ಒಂದು ಪಂದ್ಯ ಆಡ್ತಿತ್ತು. ಹೀಗಾಗಿ RCB ಅಭಿಮಾನಿಗಳಿಗೆ ಇದು ನಿರಾಶೆ ಆದರೂ ಕೂಡ ಇದಕ್ಕೆ ಕ್ಯಾನ್ಸಲ್ ಆಗಿದ್ದು ಒಂದು ರೀತಿ ನೋಡಿದ್ರೆ ಬೆಟರ್. ಯಾಕಂದರೆ ಮೊದಲು ನಮ್ಮ ದೇಶ ಫಸ್ಟ್ ಅಂತ ಇದೀಗ ಒಂದು ಡಿಸಿಷನ್ ಇಲ್ಲಿ ತೆಗೆದುಕೊಂಡದ್ದು. ಹೀಗಾಗಿ BCCI ಕೂಡ ಇಲ್ಲಿ ಒಂದು ಒಳ್ಳೆ ನಿರ್ಧಾರನೆ ತೆಗೆದುಕೊಳ್ತು. ಅಂದರೆ ಯಾವಾಗ ಈ ಒಂದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ. ಬಟ್ ಒಂದು ವೇಳೆ ಆದರೂ ಇದು ನಮ್ಮ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಸ್ಥಳಾಂತರ ಆದರೂ ಕೂಡ ಅಚ್ಚರಿ ಪಡುವಂತಿಲ್ಲ. ಯಾಕಂದರೆ ಇಲ್ಲಿ ಸೌತ್ ಆಫ್ರಿಕಾ ಒಂದು ಆಪ್ಷನ್ ಇದೆ. ಬಟ್ ಇಲ್ಲಿ ನಡೆಯುತ್ತಾ ಅಥವಾ ನಮ್ಮ ದೇಶದಲ್ಲಿ ಈ ಒಂದು IPL ಪಂದ್ಯಗಳು ನಡೆಯುತ್ತಾ ಅಂತ ಕಾದಿರಬೇಕು. ಸದ್ಯಕ್ಕೆ ಈ ಒಂದು ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಾರಕ್ಕಾವಂತೂ ಹೆಚ್ಚಾಗಿದೆ. ಹೀಗಾಗಿ ಆಪರೇಷನ್ ಸಿಂಧೂರಲ್ಲಿ ನಮ್ಮ ಭಾರತ ಇದೀಗ ತಕ್ಕ ಪ್ರತೀಕಾರವನ್ನ ಪಾಕಿಸ್ತಾನ ವಿರುದ್ಧ ತೀರಿಸಿಕೊಂಡಿದೆ. ಹೀಗಾಗಿ ಈ ಒಂದು ಯುದ್ಧ ಸದ್ಯಕ್ಕೆ ಇಲ್ಲಿ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಹೀಗಾಗಿ IPL ಎಲ್ಲ ಪಂದ್ಯಗಳು ಕೂಡ ಇದೀಗ ಸಸ್ಪೆಂಡ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಬರ್ತಿತ್ತು. ಇನ್ನು ಪಂಜಾಬ್ನಲ್ಲಿ ಇದೀಗ ಧರ್ಮಶಾಲದಲ್ಲಿ ಕೂಡ ಒಂದು ಘಟನೆ ನಡೆದಿತ್ತು. ಹೀಗಾಗಿ ಇಲ್ಲಿ ಲೈಟ್ ಎಲ್ಲ ಆಫ್ ಮಾಡಿ ಇದೀಗ ಬ್ಲಾಕ್ ಔಟ್ ಅಂತಾನೆ ಇಲ್ಲಿ ಡಿಸಿಷನ್ ತೆಗೆದುಕೊಂಡ್ರು. ಹೀಗಾಗಿ ಈ ಒಂದು ಎಲ್ಲ ಪಂದ್ಯಗಳು ಕೂಡ ಇಲ್ಲಿ ಸಸ್ಪೆಂಡ್. ಇದು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.